ಹರಿ ಓಂ. ಮಮ್ತೀಸ್ ಕ್ರಿಯೇಟಿವ್ ವೈಬ್ಸ್ ಚಾನಲ್ಗೆ ಸ್ವಾಗತ. ಈಗಿನ ಕಾಲದಲ್ಲಿ ಎಲ್ಲರಿಗೂ ದೊಡ್ಡ ಪ್ರಾಬ್ಲಮ್ ಏನಂದರೆ ಕೂದಲು ಉದುರುವುದು, ಕೂದಲು ತೆಳ್ಳಗಾಗೋದು, ಬೋಳು ಕಾಣಿಸೋದು ಅಥವಾ ಏಜಿನ್ಗಿಂತ ಮುಂಚೆನೇ ಕೂದಲು ಬೆಳ್ಳಗಾಗೋದು. ಈ ಎಲ್ಲ ಸಮಸ್ಯೆಗಳು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇದೆ. ಸಮಸ್ಯೆಗೆ ನಾನು ಪರಿಹಾರವಾಗಿ ನಮ್ಮ ಮನೆಯಲ್ಲಿ ಹೋಮ್ ಮೇಡ್ ಹೇರ್ ಆಯಿಲನ್ನು ನಾನು ಪ್ರಿಪೇರ್ ಮಾಡ್ತಾ ಇರ್ತೇನೆ. ಇದನ್ನು ನನ್ನ ಅಮ್ಮ ಮೊದಲಿಂದನೂ ಅವರು ತಯಾರಿಸ್ತಾ ಇದ್ದರು. ಅದನ್ನೇ ಸೇಮ್ ನಾನು ಫಾಲೋ ಮಾಡ್ತಾ ಇದ್ದೇನೆ. ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನೇ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೇನೆ. ಅದನ್ನು ಹೇಗೆ ಪ್ರಿಪೇರ್ ಮಾಡೋದು, ಈ ಎಣ್ಣೆಯನ್ನು ನೈಸರ್ಗಿಕ ಗಿಡಮೂಲಿಕೆ ಮತ್ತು ಔಷಧೀಯ ಪದಾರ್ಥಗಳಿಂದ ಹೇಗೆ ತಯಾರಿಸಿದ್ದೇನೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಎಲ್ಲಕ್ಕಿಂತ ಮುಂಚೆ ನಾನು ಹೇಳೋದೇನೆಂದರೆ, ಯಾವುದೇ ಹೇರ್ ಆಯಿಲ್ ಆಗಲಿ, ಯಾವುದೇ ಶಾಂಪೂ ಆಗಲಿ 6 ಮಂತ್ವರೆಗೂ ಕಂಟಿನ್ಯೂ ಆಗಿ ಯೂಸ್ ಮಾಡಿಕೊಳ್ಳಿ. ಅದನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಹೇರ್ ಫಾಲ್ ಆಗಲಿ, ಡ್ಯಾಂಡ್ರಫ್ ಆಗಲಿ, ಏನೇ ಆಗಿದ್ರೂ ಅದು 6 ಮಂತ್ವರೆಗೂ ಅದು ಸೆಟ್ ಆಗೋಕ್ಕೆ ಟೈಮ್ ತಗೊಳ್ಳುತ್ತೆ. 6 ಮಂತ್ ಆದ ನಂತರ ಅದರ ಎಫೆಕ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ನೀವು 6 ಮಂತ್ವರೆಗೂ ಕಂಟಿನ್ಯೂ ಮಾಡಿದ್ರೇ ನಿಮಗೆ ಗೊತ್ತಾಗೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈ ವಿಡಿಯೋವನ್ನು ಆರಂಭಿಸೋಣ. ಇಲ್ಲಿ ನಾನು ಕೆಂಪು ದಾಸವಾಳ 3-4 ತೆಗೆದುಕೊಂಡಿದ್ದೇನೆ. ಹಾಗೆ ಅದೇ ಕೆಂಪು ದಾಸವಾಳದ 8-10 ಎಲೆಗಳನ್ನು ತೆಗೆದುಕೊಂಡಿದ್ದೇನೆ. ಇದು ತಲೆಹೆಟ್ಟು ಆಗದಾಗೆ ತಡೀತದೆ. ಊರಲ್ಲೆಲ್ಲ ಹುಡ್ಕೊಂಡು ಪೇಟೆಗೆ ಹೋಗುವ ಅವಶ್ಯಕತೆ ಇರೋದಿಲ್ಲ. ನಾವು ಹೋಗೋ ಬರೋ ದಾರಿಯಲ್ಲಿ ನಮಗೆ ಎಲ್ಲನೂ ಸಿಕ್ಬಿಡುತ್ತೆ. ಹಾಗೆ ನಾನು ಹೀಗೆ ಹೋಗ್ತಾ ಇರಬೇಕಾದ್ರೆ ನನಗೆ ದಾಸವಾಳ ಎಲೆ ಸಿಕ್ಕಿತು. ಹಾಗೆಯೇ ಮುಂದೆ ಹೋಗ್ತಿರೋ ಹಾಗೆ ಕರಿಬೇವು ಎಲೆನೂ ಸಿಕ್ಕಿತು. ಒಂದು ದೊಡ್ಡ ಮುಷ್ಟಿಯಲ್ಲಿ 1 ಮುಷ್ಟಿ ಆಗುವಷ್ಟು ಈ ಕರಿಬೇವಿನ ಎಲೆಗಳನ್ನು ಯೂಸ್ ಮಾಡ್ತಾ ಇದ್ದೇನೆ. ಈ ಕರಿಬೇವು ಹಾಕಿದಷ್ಟು ಒಳ್ಳೆಯದು. ಇದು ಕೂದಲನ್ನು ಕಪ್ಪಾಗಿಸುವುದಲ್ಲದೆ ತಲೆಯ ಚರ್ಮ ಹಾಗೂ ಕೂದಲಿನ ಆರೋಗ್ಯವನ್ನು ಕಾಪಾಡ್ತದೆ. ಇದು ಕೂದಲಿನ ಬೇರಿನ ಪೋಷಣೆಗೆ ನಾನಿಲ್ಲಿ 3-4 ಎಲೆಯ ತುಳಸಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ನೋಡಿ, ಇಷ್ಟೇ ಚಿಕ್ಕದಾದ ತುಳಸಿ. ಇಲ್ಲಿವಾಗ ನಾನು ಬ್ರಾಹ್ಮಿ ಒಂದೆಲಗವನ್ನು ಹುಡುಕ್ತಾ ಇದ್ದೇನೆ. ಈ ಒಂದೆಲಗ ಕೂದಲು ಉದುರುವುದನ್ನು ತಡೀತದೆ ಹಾಗೂ ಹೊಳಪು ಮತ್ತು ಮೃದುತ್ವವನ್ನು ನೀಡ್ತದೆ. ನಾನಿಲ್ಲಿ ಬೇರು ಸಮೇತ ತೆಗಿಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಎಲೆ ಇದ್ರೂ ಆಗ್ತದೆ. ಇಲ್ಲಿ ನಾನು ಮೊದಲೇ ಹೇಳಿದ ಹಾಗೆ 8-10 ಕೆಂಪು ದಾಸವಾಳದ ಎಲೆ, ಹಾಗೆ 3-4 ಕೆಂಪು ದಾಸವಾಳ, ಹಾಗೆಯೇ ಈರುಳ್ಳಿ ಸೊಪ್ಪು ಸಮೇತ. ಇದರಲ್ಲಿ ನಾನು 5-6 ಈರುಳ್ಳಿಯಷ್ಟು ಆಗುವಷ್ಟು ಯೂಸ್ ಮಾಡಿದ್ದೇನೆ. ಈರುಳ್ಳಿ ಸೊಪ್ಪು ಸಿಗದಿದ್ದಾಗ ನಾವು ಇಡೀ ಈರುಳ್ಳಿ ಸಿಪ್ಪೆ ಸಮೇತ ಯೂಸ್ ಮಾಡ್ಬೋದು. ಹಾಗೆಯೇ ಇಲ್ಲಿ ಒಂದೆಲಗ ಅಥವಾ ಬ್ರಾಹ್ಮಿಯನ್ನು ಯೂಸ್ ಮಾಡಿದ್ದೇವೆ. ಇದರಲ್ಲಿ ಒಂದು 6-7 ಬೇರುಗಳನ್ನು ಯೂಸ್ ಮಾಡಿದ್ದೇನೆ. ಒಂದು ಎಲೆಗಳು ಅಂತ ಹೇಳಿದರೆ ಒಂದು 25 ಎಲೆಗಳಿದೆ. ಹಾಗೆ ಇದು ಐತ ಬೇರು ಅಂತ. ಇದನ್ನು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಆದರೆ ಇದು ಕೂದಲನ್ನು ತುಂಬ ದಪ್ಪವಾಗಿ ಹಾಗೂ ಕಪ್ಪನ್ನಾಗಿ ಮಾಡಿಸ್ತದೆ. ಹಾಗೆ ಇಲ್ಲಿ 1 ಮುಷ್ಟಿಯಷ್ಟು ಕರಿಬೇವಿನ ಎಲೆಗಳನ್ನು ಯೂಸ್ ಮಾಡ್ತಾ ಇದ್ದೇನೆ. ಹಾಗೆ ಇದರ ಜೊತೆ ಕೂದಲನ್ನು ತುಂಬ ಹೊಳಪನ್ನಾಗಿ ಶೈನಿಂಗ್ ಆಗಿಡಲಿಕ್ಕೆ ಹಾಗೂ ಮೃದುವಾಗಿರಲಿಕ್ಕೆ ನಾನು ಅಲೋವೆರಾವನ್ನು ಕೂಡ 1 ಎಲೆ ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಮೆಂತೆ ಕಾಳುಗಳನ್ನು ಯೂಸ್ ಮಾಡ್ತಾ ಇದ್ದೇನೆ. ಮೆಂತೆ ಕಾಳುಗಳು 3-4 ಸ್ಪೂನ್ ಯೂಸ್ ಮಾಡಿದ್ದೇನೆ. ಮೆಂತೆ ಕಾಳಿಗಿಂತ ಮೆಂತೆ ಸೊಪ್ಪು ಅಥವಾ ನೆನೆಸಿಟ್ಟ ಮೆಂತೆ ಕಾಳು ತುಂಬ ಬೆಸ್ಟು. ಹಾಗೆ ಇದರ ಜೊತೆ ಸಾಸಿವೆ 1 ಸ್ಪೂನಷ್ಟು ಸಾಸಿವೆ, ಹಾಗೆ ಕರಿಬೇವಲ್ಲ ಕಹಿಬೇವು 4 ಎಲೆಗಳಷ್ಟು ಯೂಸ್ ಮಾಡ್ತಿದ್ದೇನೆ. ಡ್ಯಾಂಡ್ರಫ್ ಆಗದಾಗೆ ಇದು ತಡೀತದೆ. ಹಾಗೆ ಇಲ್ಲಿ 5
ನೆಲ್ಲಿಕಾಯಿಯನ್ನು ಯೂಸ್ ಮಾಡಿದ್ದೇನೆ. ಬೆಟ್ಟದ ನೆಲ್ಲಿಕಾಯಿ ಇದ್ದರೆ ತುಂಬ ಒಳ್ಳೆಯದು. ಕೂದಲು ದಪ್ಪ ಹಾಗೂ ಕಪ್ಪನ್ನಾಗಿ ಮಾಡಿಸಲಿಕ್ಕೆ ಇದು ಸಹಾಯ ಮಾಡ್ತದೆ. ಹಾಗೆ ಆಗಲೇ ಹೇಳಿದಾಗೆ ತುಳಸಿ ಎಲೆಗಳು 4 ಯೂಸ್ ಮಾಡ್ತಾ ಇದ್ದೇನೆ. ಈ ಎಲ್ಲ ಎಲೆ ಸೊಪ್ಪುಗಳನ್ನು ಇವಾಗ ಚೆನ್ನಾಗಿ ತೊಳ್ಕೊಳ್ಬೇಕು. ಇಲ್ಲಿ ನಾನು ಯೂಸ್ ಮಾಡಿದ ಎಲ್ಲ ಇಂಗ್ರೀಡಿಯೆಂಟ್ಸು ಕೂದಲು ಕಪ್ ಮಾಡಿಸಲಿಕ್ಕೆ, ಹೊಳಪು ಮಾಡಿಸಲಿಕ್ಕೆ, ದಪ್ಪ ಮಾಡಿಸಲಿಕ್ಕೆ ಹಾಗೂ ಮೃದು ಮಾಡಿಸಲಿಕ್ಕೆ ಸಹಾಯ ಮಾಡ್ತದೆ. ಈ ಎಲ್ಲ ಎಲೆ, ಕಾಳು, ಸೊಪ್ಪುಗಳನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಆದಷ್ಟು ಗುದ್ದಿ ಬಿಟ್ಟು ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಗ್ರೈಂಡ್ ಮಾಡ್ಕೋಬೇಕು. ಸಣ್ಣ ಆಗಬೇಕಾಗೇನಿಲ್ಲ, ಒಂದು 4-5 ಸುತ್ತು ಹಾಕಿದ್ರೂ ಸಾಕು. ಇಲ್ಲಿ ನಾನು ಮನೆಯ ಶುದ್ಧ ತೆಂಗಿನೆಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ. 1 ಲೀಟ್ರಷ್ಟು ಯೂಸ್ ಮಾಡ್ಕೋತಾ ಇದ್ದೇನೆ. ಈ ಹಸಿ ಎಣ್ಣೆಯಲ್ಲೇ ನಾನು ರುಬ್ಬಿದ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ತಾ ಇದ್ದೇನೆ. ಈ ಐತಬೇರನ್ನು ಚೆನ್ನಾಗಿ ಗುದ್ದಿ ಆದಷ್ಟು ಚಿಕ್ಕದಾಗಿ ಕಟ್ಟಿ ಆ ಎಣ್ಣೆಯಲ್ಲಿ ಹಾಕಿ ಬಿಡಬೇಕು, ಬೇಯಲಿಕ್ಕೆ ಬಿಟ್ಟು ಬಿಡಬೇಕು. ನೋಡಿ, ಇಲ್ಲಿ ಇವಾಗ ನಾನು ಆಗ ತೋರಿಸಿದ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಎಣ್ಣೆಯಲ್ಲಿ ಹಾಕಿ ಗ್ಯಾಸನ್ನು ಸ್ಲೋ ಆಗಿಟ್ಟು ಕುದಿಲಿಕ್ಕೆ ಬಿಟ್ಬಿಟ್ಟಿದ್ದೇನೆ. ನೋಡಿ, ಆವಾಗವಾಗ ಹೀಗೆ ಕೈಯಾಡಿಸ್ತಾ ಇರಬೇಕು. ನೋಡಿ, ಇವಾಗ ಕಲ್ಲರ್ ಬಂದಿದೆ. ಐತಬೇರಿನ ಕಲ್ಲರು ಒಂದು ಸ್ವಲ್ಪ ಆರೆಂಜ್ ಆಗಿರೋದ್ರಿಂದ ರೆಡ್ ಕಲರ್, ಆರೆಂಜ್ ಕಲರ್ ಬಿಡ್ತಾ ಇದೆ. ಇವೆಲ್ಲ ಕುದಿತಾ ಇದೆ. ಇದು ಇನ್ನೂ ಬೆಂದಿಲ್ಲ, ಅದರ ಹಸಿ ಅಂಶ ಹಾಗೇ ಇದೆ. ಇವಾಗ ಇದು ರೆಡಿಯಾಗಿದೆ. ಇಲ್ಲಿ ನೋಡಿ, ಸೊಪ್ಪು ಮತ್ತು ಎಣ್ಣೆ ಬೇರೆ ಬೇರೆಯಾಗಿದೆ. ಈ ಸೊಪ್ಪು ಇದೆ ಅಲ್ಲ, ಕ್ರಿಸ್ಪಿನೆಸ್ ಕೊಡಬೇಕು. ಕೈಯಲ್ಲಿ ನಾವು ಹೀಗೆ ಕೈಯಲ್ಲಿ ಹಿಡ್ಕೊಂಡಾಗ ಪುಡಿ ಪುಡಿ ಆಗಬೇಕು.
ಹಾಗಂತ ಜಾಸ್ತಿ ಬಿಸಿ ಮಾಡಿದರೆ ಖರ್ಚು ಹೋಗ್ತದೆ, ಎಣ್ಣೆಯ ಅಂಶ ಹೋಗ್ತದೆ. ಹಾಗಂತ ಹಸಿನೂ ಇರಬಾರ್ದು, ಬೇಗ ಎಣ್ಣೆನೂ ಹಾಳಾಗ್ತದೆ. ಎಣ್ಣೆ ತಣ್ಣಗಾದ ನಂತರ ಈ ಥರ ಎಣ್ಣೆಯನ್ನು ಸೋಸ್ಕೋಬೇಕು. ಇಲ್ಲಿ ನೋಡಿ ಎಣ್ಣೆ ರೆಡಿಯಾಗಿದೆ. ಸೋಸ್ಕೊಂಡ ಎಣ್ಣೆ ನಮಗೆ ಸಿಕ್ಕಿದೆ. ಇದನ್ನು ಒಂದು ಬಾಟ್ಲಲ್ಲಿ ಹಾಕಿ ಲಾಂಗ್ ಟೈಮ್ ಯೂಸ್ ಮಾಡ್ಕೋಬೋದು. ಈ ಎಣ್ಣೆಯನ್ನು ವೀಕ್ಲಿ ಥ್ರೈಸ್ 3 ಸಲ ಯೂಸ್ ಮಾಡಿದರೆ ಒಳ್ಳೆ ಎಫೆಕ್ಟು ಗೊತ್ತಾಗ್ತದೆ. ಹಾಗೆ ಕೂದಲಿನ ಬುಡಕ್ಕೆ ಹಚ್ಚಬೇಕು, ಹಾಗೆ ಕೂದಲಿಗೂ ಹಚ್ಕೋಬೇಕು. ಇದರ ಎಫೆಕ್ಟ್ ಗೊತ್ತಾಗಬೇಕು ಅಂದರೆ 6 ಮಂತ್ ಬೇಕು, ಕಂಟಿನ್ಯೂ ಮಾಡಬೇಕು. ಮತ್ತು ಇವಾಗ ಎಷ್ಟು ಇಂಗ್ರೀಡಿಯೆಂಟ್ಸ್ ಯಾವ ಅಮೌಂಟಲ್ಲಿ ಹಾಕಿದ್ದೀರೋ ಅಷ್ಟೇ ನೆಕ್ಸ್ಟ್ ಟೈಮು ಹೇರ್ ಆಯಿಲ್ ಮಾಡುವಾಗ ಹಾಕ್ಕೋಬೇಕು. ಚೂರು ಆಚೀಚೆ ಆದರೂ ಒಂದೆರಡು ಸಲ ಯೂಸ್ ಮಾಡಬೇಕಾದ್ರೆ ಹೇರ್ ಫಾಲ್ ಆಗುತ್ತೆ, ಮತ್ತೆ ಚೆನ್ನಾಗಿ ಬೆಳೆಯುತ್ತೆ. ನೀವು ಟ್ರೈ ಮಾಡಿ ನೋಡಿ. ನೀವು ಮನೆಯಲ್ಲಿ ರೆಡಿ ಮಾಡಿ. ನಾನು ಮಾಡಿದ ಎಣ್ಣೆ ನನಗೆ ಹೇಗೆ ಯೂಸ್ ಆಗ್ತಿದೆ ಅಂತ ನಾನಿಲ್ಲಿ ತೋರಿಸಿದ್ದೇನೆ. ಮತ್ತೆ ಸಿಗೋಣ. ರಾಮ್ ರಾಮ್.